ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಓಂ ಶ್ರೀ ಹನುಮಂತಾಯ ನಮಃ. ಮೇಷರಾಶಿಯ ಆತ್ಮೀಯ ಬಂಧುಗಳೇ, ಈ ಏಪ್ರಿಲ್ 8ರಿಂದ ಏಪ್ರಿಲ್ 16ರವರೆಗಿನ 10 ದಿನಗಳು ನಿಮ್ಮ ಜೀವನದಲ್ಲಿ ಕೇವಲ ದಿನಗಳಲ್ಲ, ಇವು ವಿಧಿಯು ಬರೆದ ಅದೃಷ್ಟದ ಅದ್ಭುತ ಅಧ್ಯಾಯಗಳು. ಈ ಅವಧಿಯಲ್ಲಿ 33 ಕೋಟಿ ದೇವತೆಗಳ ಆಶೀರ್ವಾದದಂತೆ ನಿಮ್ಮ ಜೀವನದಲ್ಲಿ 7 ಪ್ರಮುಖ ಘಟನೆಗಳು ನಡೆಯಲಿವೆ. ಇದುವರೆಗೆ ನೀವು ಪಟ್ಟ ಕಷ್ಟಗಳು, ಸುರಿಸಿದ ಕಣ್ಣೀರು ಮತ್ತು ಅನುಭವಿಸಿದ ಅವಮಾನಗಳಿಗೆ ಈಗ ಪೂರ್ಣ ವಿರಾಮ ಬೀಳುವ ಸಮಯ ಬಂದಿದೆ. ದೇವರ ನ್ಯಾಯ ಸ್ವಲ್ಪ ತಡವಾಗಬಹುದು, ಆದರೆ ಅನ್ಯಾಯ ಮಾತ್ರ ಎಂದಿಗೂ ಆಗೋದಿಲ್ಲ ಎಂಬುದಕ್ಕೆ ಈ 10 ದಿನಗಳೇ ಸಾಕ್ಷಿ. ಬದಲಾಗಲಿರುವ ಜೀವನದ ದಿಕ್ಕು. ಮೇಷರಾಶಿಯವರೇ, ನೀವು ಕಳೆದ ಹಲವು ವರ್ಷಗಳಿಂದ ಸಣ್ಣ ಸಣ್ಣ ಸುಖಕ್ಕಾಗಿ ಕೂಡ ಹಪಹಪಿಸ್ತಾ ಇದ್ದೀರಿ. ನಿಮ್ಮ ಶತ್ರುಗಳು ನಿಮ್ಮ ಶಾಂತಿಯನ್ನು ಕಸಿದುಕೊಂಡಿರಬಹುದು. ನಿಮ್ಮ ಪ್ರೀತಿ ಪಾತ್ರರೇ ನಿಮ್ಮ ಹಕ್ಕನ್ನು ನಿಮಗೆ ನೀಡದೆ ವಂಚಿಸಿರಬಹುದು. ಆದರೆ ಈಗ ಸಮಯ ಬದಲಾಗಿದೆ. ಮುಂಬರುವ ಈ 7 ದಿನಗಳಲ್ಲಿ ನಿಮ್ಮ ಜೀವನದ ನಾಟಕೀಯ ಬದಲಾವಣೆಗಳನ್ನು ಕಂಡು ನೀವೇ ಆಶ್ಚರ್ಯಚಕಿತರಾಗ್ತೀರ. ನಿಮ್ಮ ಕಾಲು ಕೆಳಗಿನ ಭೂಮಿ ಜಾರುವಂತಹ ಅದ್ಭುತ ಸುದ್ದಿಗಳು ನಿಮಗೆ ಕೇಳಿ ಬರಲಿವೆ. ನಿಮ್ಮ 3 ದೊಡ್ಡ ಕನಸುಗಳು ಈ ಅವಧಿಯಲ್ಲಿ ನನಸಾಗುವ ಲಕ್ಷಣಗಳಿವೆ. ಇದು ಕೇವಲ ನಿಮ್ಮ ಅದೃಷ್ಟ ಅಲ್ಲ, ನಿಮ್ಮ ಮುಂದಿನ ಪೀಳಿಗೆಯ ಭವಿಷ್ಯವನ್ನು ಉಜ್ವಲಗೊಳಿಸುವಂತಹ ಸಮಯ. ನೀವು ಸಹಿಸಬೇಕಾದ ಎಚ್ಚರಿಕೆಗಳು. ಆದರೆ ನೆನ್ಪಿಡಿ, ಅದೃಷ್ಟದ ಬಾಗಿಲು ತೆರೆದಾಗ ನಾವು ಮಾಡುವ ಸಣ್ಣ ತಪ್ಪುಗಳು ಅದನ್ನು ಮುಚ್ಚಿಬಿಡಬಹುದು. ಮುಖ್ಯವಾಗಿ ಈ ಅವಧಿಯಲ್ಲಿ ನೀವು 3 ಪ್ರಮುಖ ತಪ್ಪುಗಳಿಂದ ದೂರ ಇರಬೇಕು. ಒಂದು ವೇಳೆ ನೀವು ಈ ತಪ್ಪುಗಳನ್ನು ಮಾಡಿದರೆ ಲಕ್ಷ್ಮೀದೇವಿ ನಿಮ್ಮ ಮನೆಯ ಹೊಸ್ತಿಲಿನಿಂದಲೇ ಹಿಂದಿರುಗುವ ಸಾಧ್ಯತೆ ಇರುತ್ತೆ. ಕೋಪ ಮತ್ತು ವಾಗ್ವಾದ. ಮೇಷರಾಶಿಯವರಿಗೆ ಬೇಗನೆ ಕೋಪ ಬರೋದು ಸಹಜ, ಆದರೆ ಈ 10 ದಿನಗಳಲ್ಲಿ ನಿಮ್ಮನ್ನು ಕೆರಳಿಸುವವರು ಬಹಳಷ್ಟು ಮಂದಿ ಇರ್ತಾರೆ. ನಿಮ್ಮನ್ನು ಕೆಳಕ್ಕೆ ತಳ್ಳೋದಕ್ಕೆ ಅಥವಾ ನಿಮ್ಮ ಮಾನಸಿಕ ನೆಮ್ಮದಿ ಹಾಳು ಮಾಡೋದಕ್ಕೆ ಅನೇಕರು ಪ್ರಯತ್ನ ಮಾಡ್ತಿರ್ಬೋದು. ಅಂಥ ಸಮಯದಲ್ಲಿ ಮೌನವೇ ನಿಮ್ಮ ಆಯುಧವಾಗಲಿ. ನಿಮ್ಮ ಮಾತಿನ ಮೇಲೆ ನಿಗಾ ಇರಲಿ, ಇಲ್ಲವಾದರೆ ನೀವು ಗಳಿಸಿದ ಗೌರವ ಮತ್ತು ಅವಕಾಶಗಳು ಕ್ಷಣಾರ್ಧದಲ್ಲಿ ಕೈ ಜಾರಬಹುದು. ಸೋಮಾರಿತನ ಮತ್ತು ಕೆಲಸ ಮುಂದೂಡೋದು. ಸದ್ಯಕ್ಕೆ ಗ್ರಹಗತಿಗಳು ನಿಮ್ಮ ಪರವಾಗಿವೆ. ಶನಿ, ಮಂಗಳ ಮತ್ತು ಸೂರ್ಯದೇವನ ಬಲ ನಿಮಗೆ ಸಿಗ್ತಾ ಇದೆ. ಇಂಥ ಸಮಯದಲ್ಲಿ ನಾಳೆ ಮಾಡೋಣ ಅಂತ ಏನಾದರೂ ನಿರ್ಧಾರ ಏನು ಮಾಡಿದೆ ಅದು ನಿಮ್ಮ ದೊಡ್ಡ ಶತ್ರು ಆಗಬಹುದು. ಯಾವುದೇ ಕೆಲಸ ಇರಲಿ, ಅದನ್ನು ತಕ್ಷಣವೇ ಪೂರ್ಣಗೊಳಿಸಿ. ವಿಶೇಷವಾಗಿ ಬ್ಯಾಂಕಿಂಗ್ ಅಥವಾ ಸರ್ಕಾರಿ ಕೆಲಸಗಳು ಬಾಕಿ ಇದ್ದರೆ ಈ ಅವಧಿಯಲ್ಲೇ ಮುಗಿಸಿಕೊಳ್ಳಿ. ಸ್ತ್ರೀಯರ ಅಪಮಾನ. ಈ ಅವಧಿಯಲ್ಲಿ ನೀವು ಯಾವುದೇ ಮಹಿಳೆಯನ್ನು, ಅವರು ನಿಮ್ಮ ಮನೆಯವರಾಗಿರಲಿ ಅಥವಾ ಹೊರಗಿನವರಾಗಿರಲಿ, ಅವಮಾನ ಮಾಡಬೇಡಿ. ಸ್ತ್ರೀ ಶಕ್ತಿಯು ದೇವಿಯ ಸ್ವರೂಪದಾಗಿದ್ದು ಅವರ ಆಶೀರ್ವಾದ ನಿಮ್ಮ ಯಶಸ್ಸಿಗೆ ಬಹಳ ಮುಖ್ಯವಾಗಿರುತ್ತೆ. ಆರೋಗ್ಯದ ಬಗ್ಗೆ ಗಮನ ಇರಲಿ. ಗ್ರಹಗಳ ಬದಲಾವಣೆಯಿಂದಾಗಿ ಈ ಸಮಯದಲ್ಲಿ ಸಣ್ಣ ಪುಟ್ಟ ದೈಹಿಕ ಅಸ್ವಸ್ಥತೆಗಳು ಕಂಡುಬರಬಹುದು. ವಿಶೇಷವಾಗಿ ಬಿಸಿಲಿನ ತಾಪದಿಂದಾಗಿ ಸುಸ್ತು ಅಥವಾ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳು ಎದುರಾಗಬಹುದು. ನಿಮ್ಮ ಆರೋಗ್ಯವೇ ನಿಮ್ಮ ಸಂಪತ್ತು ಎಂಬುದು ನೆನಪಿರಲಿ. ನೀವು ಆರೋಗ್ಯವಾಗಿದ್ದರೆ ಮಾತ್ರ ನಿಮ್ಮ ಕನಸುಗಳನ್ನು ಬೆನ್ನಟ್ಟಲು ಸಾಧ್ಯ. ಆದ್ದರಿಂದ ಈ 10 ದಿನಗಳಲ್ಲಿ ಆಹಾರ ಮತ್ತು ವಿಶ್ರಾಂತಿಯ ಬಗ್ಗೆ ನಿರ್ಲಕ್ಷ್ಯ ಬೇಡ. ಕನಸುಗಳು ನನಸಾಗುವ ಸಮಯ ಇದಾಗಿರುತ್ತೆ. ಮೇಷರಾಶಿಯವರೇ, ನೀವು ಬಹಳ ದಿನಗಳಿಂದ ಪ್ರೀತಿಯಲ್ಲಿ ಯಶಸ್ಸು ಕಾಣೋದಕ್ಕೆ ಹಂಬಲಿಸ್ತಾ ಇದ್ದರೆ ಅಥವಾ ನಿಮ್ಮ ವಿವಾಹಕ್ಕೆ ಅಡೆತಡೆಗಳಿದ್ರೆ ಈ ಅವಧಿಯಲ್ಲಿ ಅವು ನಿವಾರಣೆಯಾಗಲಿವೆ. ನಿಮ್ಮ ಮನದ ಮಾತುಗಳನ್ನು ಹೇಳಲು ಇದು ಸಕಾಲ. ಮನೆಯವರ ವಿರೋಧ ಇದ್ರೂ ಕೂಡ ಸಹ ಅದು ಈಗ ಒಪ್ಪಿಗೆಯಾಗಿ ಬದಲಾಗುವ ಸಾಧ್ಯತೆ ಇದೆ. ಅಷ್ಟೇ ಅಲ್ಲದೆ ಸ್ವಂತ ಮನೆ ಅಥವಾ ವಾಹನ ಖರೀದಿಸುವ ನಿಮ್ಮ ಕನಸು ಈ ಸಮಯದಲ್ಲಿ ನನಸಾಗುತ್ತಾ ಹೆಜ್ಜೆ ಇರಲಿದೆ. ಆರ್ಥಿಕವಾಗಿ ನಿಮಗೆ ಹೊಸ ದಾರಿಗಳು ತೆರೆದುಕೊಳ್ಳುತ್ತೆ. ಸಾಲದ ಬಾಧೆಯಿಂದ ಬಳಲ್ತಾ ಇರುವವರಿಗೆ ಹಣಕಾಸಿನ ನೆರವು ಸಿಗುವ ಅಥವಾ ಹಳೆಯ ಸಾಲ ತೀರಿಸುವ ಅವಕಾಶಗಳು ಒದಗಿ ಬರುತ್ತೆ. ಇನ್ನು ಕೊನೆಯದಾಗಿ ಹೇಳೋದಾದರೆ, ಈ 10 ದಿನಗಳು ನಿಮಗಾಗಿ ಒಂದು ಸುವರ್ಣ ಅವಕಾಶ. ನಕಾರಾತ್ಮಕ ವಿಚಾರಗಳಿಂದ ದೂರ ಇರಿ. ಜೈ ಹನುಮಾನ್ ಅಂತ ಸ್ಮರಿಸುತ್ತಾ ನಿಮ್ಮ ಕೆಲಸಗಳಲ್ಲಿ ತೊಡಗಿ. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಖಂಡಿತ ಸಿಗುತ್ತೆ. ನಿಮ್ಮ ಗುರಿಯತ್ತ ದೃಢವಾಗಿ ಸಾಗಿ. ವಿಧಿಯು ನಿಮಗೆ ನೀಡಲಿರುವ ಈ ಉಡುಗೊರೆಯನ್ನು ಸಂತೋಷದಿಂದ ಸ್ವೀಕರಿಸಿ. ಜೀವನದ ಪ್ರತಿಯೊಂದು ಸಮಸ್ಯೆಯನ್ನು ಎದುರಿಸುವ ಶಕ್ತಿ ಈಗ ನಿಮ್ಮಲ್ಲಿದೆ. ಈ ಸಮಯದ ಸದುಪಯೋಗ ಪಡಿಸಿಕೊಳ್ಳಿ ಮತ್ತು ಸುಂದರ ಭವಿಷ್ಯವನ್ನು ನಿರ್ಮಿಸಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀ ಹನುಮಾನ್ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.